ನೆಕ್ಸ್ಟ್ ಚಾರ್ಜಿಂಗ್ ಅ ಬಾಡಿ. ಹೌ ಟು ಚಾರ್ಜ್ ಅ ಬಾಡಿ. ಯಾವ ರೀತಿ ನಾವು ಒಂದು ಆಬ್ಜೆಕ್ಟ್ ಅನ್ನ ಅಥವಾ ಒಂದು ಮಟೀರಿಯಲ್ ಅನ್ನ ಚಾರ್ಜ್ ಮಾಡಬಹುದು. ಸೊ ದೇರ್ ಆರ್ ಮೆನಿ ಮೆಥಡ್ಸ್ ಟು ಚಾರ್ಜ್ ಅ ಬಾಡಿ. ಒನ್ ಈಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್, thermionic ionization, photoelectric effect, field emission. These are all the methods by which we can charge a body. But ನಮಗೆ ಸ್ಟಡಿ ಮಾಡಲಿಕ್ಕೆ ಇರೋದು ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂಡ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಈ ಮೂರು ಮೆಥಡ್ ಅನ್ನ ನಾವು ಸ್ಟಡಿ ಮಾಡೋಣ ಒನ್ ಬೈ ಒನ್. ಫಸ್ಟ್ ಒನ್ ಎ ಚಾರ್ಜಿಂಗ್ ಬೈ friction or rubbing. So here you can see a duster, a piece of cloth and polythene rod or plastic rod you can see. When they rubbed against each other, so both objects get charged. Suppose duster transfer electron to polythene rod, then this piece of cloth or duster will acquire positive charge. ಸೊ ಈ ಡಸ್ಟರ್ ಇಂದ ಇಲೆಕ್ಟ್ರಾನ್ಸ್ ಪ್ಲಾಸ್ಟಿಕ್ ರಾಡ್ಗೆ ಟ್ರಾನ್ಸ್ಫರ್ ಆಯ್ತು ಅಂತಾದ್ರೆ ಈ ಡಸ್ಟರ್ ವಿಲ್ ಕ್ಯಾರಿ ಪಾಸಿಟಿವ್ ಚಾರ್ಜ್, ದಿಸ್ ರಾಡ್ ವಿಲ್ ಕ್ಯಾರಿ ನೆಗೆಟಿವ್ ಚಾರ್ಜ್. ಸೊ ರಬ್ ಮಾಡಿದಾಗ ಈ ಡಸ್ಟರ್ ಮತ್ತೆ ಪಾಲಿಥಿನ್ ರಾಡ್ ಎರಡನ್ನು ರಬ್ ಮಾಡಿದಾಗ ಸಪೋಸ್ ಇಲೆಕ್ಟ್ರಾನ್ಸು ಡಸ್ಟರ್ ಇಂದ ಪಾಲಿಥಿನ್ ರಾಡ್ಗೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ದಿಸ್ duster will carry positive charge and polythene rod will carry negative charge. Suppose polythene rod in the duster ge electron transfer aitu andre polarity will be opposite. Then polythene rod will carry positive charge, duster will carry negative charge. So illi ನಾವು ಈ ಕಾಂಟೆಕ್ಸ್ಟ್ ಅಲ್ಲಿ ಪಾಲಿಥಿನ್ ರಾಡ್ ಗೆ ಡಸ್ಟರ್ ಇಂದ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಡಸ್ಟರ್ ವಿಲ್ ಕ್ಯಾರಿ ಪಾಸಿಟಿವ್ ಚಾರ್ಜ್, ಪಾಲಿಥಿನ್ ರಾಡ್ ವಿಲ್ ಕ್ಯಾರಿ ನೆಗೆಟಿವ್ ಚಾರ್ಜ್. ಸೊ ಇಲ್ಲಿ ಈ ಕ್ಲೋತ್ ಇಂದ ಏನಾಗಿರುತ್ತೆ ಹೇಳಿ, ಇಲೆಕ್ಟ್ರಾನ್ಸ್ ರಾಡಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ರಾಡ್ ವಿಲ್ ಬಿಕಮ್ excess of electron species. This duster will carry lack of electron, so it will carry positive charge. This is the charging by friction. So ಹೇಗೆ ಚಾರ್ಜ್ ಪ್ರೊಡ್ಯೂಸ್ ಆಯ್ತು ಇಲ್ಲಿ ಡಸ್ಟರ್ ಅಲ್ಲಿ ಮತ್ತೆ ಪಾಲಿಥಿನ್ ರಾಡ್ ಅಲ್ಲಿ? ಬಿಕಾಸ್ ಆಫ್ ರಬ್ಬಿಂಗ್ ಆರ್ ಬಿಕಾಸ್ ಆಫ್ ಫ್ರಿಕ್ಷನ್. ಸೊ ಈ ರೀತಿ ನೋಡಿ, ರಬ್ ಮಾಡಿದಾಗ ಬ್ಯಾಕ್ ಅಂಡ್ ಫೋರ್ತ್ ಮೋಷನ್ ಮಾಡಿದಾಗ ಯಾವುದು ಡಸ್ಟರ್ ಅನ್ನ ರಾಡ್ ಮೇಲೆ. Okay, this is the method of charging by friction or charging by rubbing. Next one, charging by conduction. So here you can see the diagrams of charging by conduction. So conduction andre ಏನು, ಹೇಗೆ ಚಾರ್ಜ್ ಮಾಡ್ತೀವಿ ಇಲ್ಲಿ ನೋಡಿ. ದಿಸ್ ಈಸ್ ಅ ಮೆಟಾಲಿಕ್ ಸ್ಪಿಯರ್, ಇಟ್ ಈಸ್ ಅ ಕಂಡಕ್ಟರ್, ಇಟ್ ಈಸ್ ಅ ಕಂಡಕ್ಟರ್, ಇಟ್ ಈಸ್ ನ್ಯೂಟ್ರಲ್ ಒನ್. ಏನ್ ಮಾಡ್ಬೇಕು, ಚಾರ್ಜ್ಡ್ ಬಾರ್ ಅನ್ನ ಈ ಮೆಟಾಲಿಕ್ ಸ್ಪಿಯರ್ ಹತ್ರ ತರಬೇಕು. ಹತ್ರ ತಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೇಕು, ಇಲ್ಲಿ ಎರಡನ್ನು ಟಚ್ ಮಾಡಬೇಕು, ಒಂದಕ್ಕೊಂದನ್ನ ಟಚ್ ಮಾಡಬೇಕು. ಆಗ ಇಲ್ಲಿರುವಂತಹ ನೆಗೆಟಿವ್ ಚಾರ್ಜ್ ಏನಾಗತ್ತೆ, ಇಲ್ಲಿ ಮೆಟಾಲಿಕ್ ಸ್ಪಿಯರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಇನ್ ದ ಸೆನ್ಸ್ ಇಲೆಕ್ಟ್ರಾನ್ಸ್ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ದಿಸ್ ಬಾರ್ ಟು ದಿಸ್ ಮೆಟಾಲಿಕ್ ಸ್ಪಿಯರ್. ದೆನ್ ದಿಸ್ ಮೆಟಾಲಿಕ್ ಸ್ಪಿಯರ್ ವಿಲ್ acquire negative charge. So how we can charge a body by conduction? In which what we do a charged body make in contact with uncharged body, then
charge get transferred from charged body to uncharged body. So this is the method of charging by conduction. ಸೊ ಇಲ್ಲಿ ಚಾರ್ಜಡ್ ಬಾಡಿ ಇರುತ್ತೆ, ಇದನ್ನ ನಾವೇನ್ ಮಾಡ್ಬೇಕು, ಅನ್ಚಾರ್ಜಡ್ ಬಾಡಿಗೆ ಟಚ್ ಮಾಡ್ಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೇಕು. ಆಗ ಚಾರ್ಜಡ್ ಬಾಡಿಲಿ ಇರುವಂತಹ ಚಾರ್ಜಸ್ ಏನಾಗುತ್ತೆ, ಅನ್ಚಾರ್ಜಡ್ ಬಾಡಿಗೆ ಫ್ಲೋ ಆಗುತ್ತೆ. Suppose it is negatively charged body, then electrons will flow from this charged body to this metallic sphere. Then this metallic sphere will have negative charge. Then how to make it positively charged? So positively charged sphere ಆಗಿ ಮಾಡೋದು ಹೇಗೆ? Suppose ಇಲ್ಲಿ ನಾವು ನೆಗೆಟಿವ್ ಚಾರ್ಜ್ಡ್ ಬಾಡಿ ಬದಲು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ತಂದು ಇಲ್ಲಿ ಮೆಟಾಲಿಕ್ ಸ್ಪಿಯರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂದ್ರೆ, ಡ್ಯೂ ಟು ದ ಕಂಡಕ್ಷನ್ ಆರ್ ಡ್ಯೂ ಟು ದ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ಸ್ ಫ್ರಮ್ metal, this metallic sphere to that charged body, that is positively charged body, this metallic sphere will have positive charge due to the conduction. So conduction ಅಂದ್ರೆ ಸಿಂಪಲ್ ಆಗಿ ಚಾರ್ಜ್ ಒನ್ ಆಬ್ಜೆಕ್ಟ್ ಇಂದ ಮತ್ತೊಂದು ಆಬ್ಜೆಕ್ಟ್ ಗೆ ಫ್ಲೋ ಆಗುತ್ತೆ. ಯಾವಾಗ? ವೆನ್ ದೇ ಮೇಕ್ ಇನ್ ಕಾಂಟ್ಯಾಕ್ಟ್, ಎರಡನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅಥವಾ ಟಚ್ ಮಾಡಿದಾಗ. ಸೊ ದಿಸ್ ಈಸ್ ದ ಚಾರ್ಜಿಂಗ್ ಬೈ conduction. Next is charging by induction. So ಇಲ್ಲಿ ಏನಾಗುತ್ತೆ ಹೇಳಿ, there is no actual physical contact between the charged body and uncharged body, but there is charge induced. There will be induction of charge. Charge will be induced. So how? We will see. First ಏನಾಗುತ್ತೆ ಹೇಳಿ, this is a metallic bar ಅಂತ ಕನ್ಸಿಡರ್ ಮಾಡಿ. ಇಟ್ ಈಸ್ ಅ ಮೆಟಾಲಿಕ್ ಬಾರ್, ಮೆಟಲ್ ಬಾರ್ ಅಂತ ತಗೊಳ್ಳಿ. ಸೊ ಇಟ್ ಈಸ್ ಇನಿಷಿಯಲಿ ನ್ಯೂಟ್ರಲ್ ಅಥವಾ ಚಾರ್ಜ್ ಇರೋದಿಲ್ಲ. ಸ್ಟಾರ್ಟಿಂಗ್ ಏನಿರಲ್ಲ, ಚಾರ್ಜ್ ಇರಲ್ಲ. ಆಮೇಲೆ ಏನ್ ಮಾಡ್ತೀವಿ ನಾವು, ಚಾರ್ಜಡ್ ರಾಡ್ ಅನ್ನ ಇದ್ರ ಹತ್ರ ತರ್ತೀವಿ, ಈ ಮೆಟಾಲಿಕ್ ಬಾರ್ ಹತ್ರ ತರಬೇಕು. ಸೊ ಕಾಂಟ್ಯಾಕ್ಟ್ ಮಾಡಬಾರ್ದು, ಈ ಬಾರ್ ಹತ್ರ ತರಬೇಕು. ಆಗ ಏನಾಗುತ್ತೆ, ಸಪೋಸ್ ದಿಸ್ ಬಾರ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಆಸ್ ಯು ಸಿ ಇನ್ ದ ಫಿಗರ್, ದಿಸ್ ಇಂಡ್ಯೂಸ್ ದ ನೆಗೆಟಿವ್ ಚಾರ್ಜ್ ಎಟ್ ದ ಒನ್ ಎಂಡ್ ಆಫ್ ದಿಸ್ ಕಂಡಕ್ಟರ್. ಸೊ ಈ ಎಂಡ್ ಅನ್ನ ನಾವು ನಿಯರ್ ಎಂಡ್ ಅಂತ ತಕೊಂಡ್ರೆ, ಈ ರಾಡ್ಗೆ, ಚಾರ್ಜ್ಡ್ ರಾಡ್ಗೆ ನಿಯರ್ ಎಂಡ್ ಅಂತ ತಕೊಂಡ್ರೆ, ಸೊ ಈ ನಿಯರ್ ಎಂಡ್ ಅಲ್ಲಿ ಏನಾಗತ್ತೆ ಹೇಳಿ, ನೆಗೆಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಾನ್ ಇಂಡ್ಯೂಸ್ ಆಗತ್ತೆ ಅಥವಾ ನೆಗೆಟಿವ್ ಚಾರ್ಜ್ ಇಂಡ್ಯೂಸ್ ಆಗತ್ತೆ ಈ ಎಂಡ್ ಅಲ್ಲಿ. ಆಸ್ ಯು ನೋ, ಪಾಸಿಟಿವ್ ಚಾರ್ಜಸ್ ಅಟ್ರಾಕ್ಟ್ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜಸ್ ರಿಪೆಲ್ ಪಾಸಿಟಿವ್ ಚಾರ್ಜ್. ಸೊ ದಿಸ್ ಪಾಸಿಟಿವ್ಲಿ ಚಾರ್ಜ್ಡ್ ರಾಡ್ ಅಟ್ರಾಕ್ಟ್ ನೆಗೆಟಿವ್ ಚಾರ್ಜಸ್ ಇನ್ ದಿಸ್ ಮೆಟಲ್ ಬಾರ್. ಸೊ ಇಲ್ಲಿ ನೋಡಿ, ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಇಂಡ್ಯೂಸ್ ಆಗತ್ತೆ ಅಥವಾ ಇಂಡ್ಯೂಸ್ಡ್ ನೆಗೆಟಿವ್ ಚಾರ್ಜ್, ಇಂಡ್ಯೂಸ್ಡ್ ನೆಗೆಟಿವ್ ಚಾರ್ಜ್. ಸೊ ಈ ಪಾಸಿಟಿವ್ ಚಾರ್ಜಸ್ ಏನಿರುತ್ತಲ್ಲ, ಇದು ಈ ಬಾರಲ್ಲಿ ಇರುವಂತಹ ಪಾಸಿಟಿವ್ ಚಾರ್ಜ್ ಅನ್ನ ರಿಪೆಲ್ ಮಾಡುತ್ತೆ. ಸೊ ಅಟ್ ದಿಸ್ ಸೈಡ್ ಪಾಸಿಟಿವ್ ಚಾರ್ಜ್ ಗೆಟ್ ಅಕ್ಯುಮುಲೇಟೆಡ್, at this end negative charges get accumulated or induced. So at this end of the rod or near end of the rod, negatively charged electrons or negative charge get accumulated. Far end alli ಏನಾಗುತ್ತೆ ಹೇಳಿ, far end alli positive charges develop ಆಗುತ್ತೆ. So this is the induction of charge. ಸೊ ಇಲ್ಲಿ ಈ ಎಂಡಲ್ಲಷ್ಟೇ ನೆಗೆಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗಿರುತ್ತೆ ಅಲ್ವಾ. ಸೊ ಇದನ್ನ ಎಂಟೈರ್ ದ ಬಾರ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದ್ರೆ, ವೆನ್ ವಿ ಮೇಕ್ ಕಾಂಟ್ಯಾಕ್ಟ್ ವಿತ್ ಅರ್ತ್, ಸೊ ಈ ಮೆಟಾಲಿಕ್ ಬಾರ್ ಅನ್ನ ಅರ್ಥಿಂಗ್ ಮಾಡಿದಾಗ ಅಥವಾ ಈ ಮೆಟಾಲಿಕ್ ಕಂಡಕ್ಟರ್ ಅನ್ನ ಒಂದು ವೈರ್ ಥ್ರೂ ಅರ್ಥಿಗೆ ಕನೆಕ್ಟ್ ಕೊಟ್ಟಾಗ ಅಥವಾ ಕಾಂಟ್ಯಾಕ್ಟ್ ಕೊಟ್ಟಾಗ ಏನಾಗುತ್ತೆ ಹೇಳಿ, ಇಲ್ಲಿರುವಂತಹ ಪಾಸಿಟಿವ್ ಚಾರ್ಜ್ ಎಲ್ಲ ಏನಾಗುತ್ತೆ,
ಅರ್ಥ್ಗೆ ಅರ್ಥಿಂಗ್ ಆಗುತ್ತೆ, ಅಥವಾ ಅರ್ತ್ ಅಲ್ಲಿರುವಂತಹ ಇಲೆಕ್ಟ್ರಾನ್ಸ್ ಏನಾಗುತ್ತೆ ಹೇಳಿ, ಈ ಪಾಸಿಟಿವ್ ಚಾರ್ಜ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ದಟ್ ಇಲ್ಲಿ ನೆಗೆಟಿವ್ ಚಾರ್ಜಸ್ ಏನಾಗುತ್ತೆ, ಎಂಟೈರ್ ರಾಡ್ ಮೇಲೆ ಅಥವಾ ಓವರ್ ದ ಬಾರ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ. ಓಕೆ, ಆವಾಗ ನಾವ್ ಏನ್ ಮಾಡ್ಬೇಕು, ಈ ಚಾರ್ಜ್ಡ್ ಆಬ್ಜೆಕ್ಟ್ ಅನ್ನ ದೂರ ಮಾಡ್ಬೇಕು ಅಥವಾ ಹೊರಗೆ ತೆಗಿಬೇಕು. ಸೊ ಇಲ್ಲಿ ಫಸ್ಟ್ ಅಲ್ಲಿ ಏನಾಗುತ್ತೆ, ವೆನ್ ವಿ ಬ್ರಾಟ್ ನಿಯರ್ metallic charged rod near a bar metal, it induces negative charge on near end, it induces or repel positive charge on far end. So after what we have to do, we have to connect this bar metal to a ground, ಅರ್ಥಿಂಗ್ ಮಾಡಬೇಕು. ಆಗ ಅರ್ಥಲ್ಲಿರುವಂತಹ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇಂಡ್ಯೂಸ್ ಆಗಿದ್ದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವಿ ಹ್ಯಾವ್ ಟು ರಿಮೂವ್ ದಿಸ್ ಚಾರ್ಜ್ಡ್ ಮೆಟಾಲಿಕ್ ರಾಡ್. ಆವಾಗ ಏನಾಗುತ್ತೆ ಹೇಳಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಈಕ್ವಲ್ ಆಗಿ ಈ ಬಾರ್ ಮೆಟಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ದಿಸ್ ಈಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಆಕ್ಚುಲಿ ಇಲ್ಲಿ ಇಂಡಕ್ಷನ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, there is no physical contact between the charged body and uncharged body. Just there is a induction or electrostatic induction. Because of the electrostatic force of attraction and repulsion, there will be the induction of positive charge and negative charge. So this is the method of charging by induction. Next, so this is the explanation regarding the charging by electrostatic induction. ನಾವು ಇವಾಗ ನೋಡಿದ್ವಲ್ಲ ಡಯಾಗ್ರಾಮ್ ಅಲ್ಲಿ, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. If a positively charged rod is brought near an insulated conductor, the negative charges, that is electrons in the conductor, will be attracted toward the rod. As a result, there will be negative charge at the end of the conductor near the rod. Near end anta ಹೇಳಿದೀವಿ ಅಲ್ವಾ, and excess of positive charge at the far end. This is known as electrostatic induction. So electrostatic induction ಅಂದ್ರೆ ಏನು, electrostatic force ಅಂದ್ರೆ it is a force exist between charges, oppositely charged species or same charged species. The charges thus induced are found to be equal and opposite to each other. If we touch the far end with a conductor connected to earth, the positive charges here will be cancelled by negative charges coming from the earth through the conducting wire. Now, if we remove the wire first, then the rod, the induced negative charges which were held at the outer end will spread over the entire conductor. It means that the conductor has become negatively charged by induction. In the same way, one can induce a positive charge on a conductor by bringing negative charge. So now ನೋಡಿದ್ವಲ್ಲ ಇಂಡಕ್ಷನ್ ಯಾವ ರೀತಿ ಮಾಡಬೇಕು. ಫಸ್ಟ್ we have to bring a charged rod near a conductor. Then it induces a negative charge at near end of that bar metal and positive charge at far end of that bar. Then what we have to do? We have to make a contact with earth by this wire, metallic wire. We have to make earthing. Then earth will neutralize the positive charge by transferring electron to this end. After that, we have to remove this positively charged rod. Then negatively charged species get distributed
among themselves over this metallic rod. ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಮೆಟಾಲಿಕ್ ರಾಡ್ ನಡುವೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. So this is the method of charging by induction.